ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಸೋಲಾರ್ ಎಕ್ಲಿಪ್ಸ್ ಯಾವಾಗ ಅಂತ ಕೇಳ್ತಾ ಇದ್ದೀರಾ. ಮತ್ತೆ ತುಂಬಾ ಜನ ಬಂದು ಸೂರ್ಯಗ್ರಹಣ ಯಾವಾಗ, ಅದು ಈ ವರ್ಷ 2025 ಅಲ್ಲಿ ಯಾವಾಗ ಅಂತ ನೀವು ಹೇಳಲೇ ಇಲ್ಲ ಅಂತ. ಸೊ ತುಂಬಾ ಟೈಮ್ ಇತ್ತು, ಹಾಗಾಗಿ ನಾನು ನೋಡ್ಕೊಳ್ಳೋಣ ಅಂತ ಹೇಳಿ ಸುಮ್ಮನೆ ಅದೇ. ಸರಿ, ಸೂರ್ಯಗ್ರಹಣ ಯಾವಾಗಪ್ಪ ಅಂತಂದ್ರೆ ಇದೇ ವರ್ಷ ಮಾರ್ಚ್ 29ನೇ ತಾರೀಕಿದೆ. ಸೊ ಅವತ್ತಿನ ಬಗ್ಗೆ ಫುಲ್ ಆಗಿ ಡೀಟೇಲ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇವತ್ತು ಬಂದು ಯಾವಾಗ ಮತ್ತೆ ಟೈಮ್ ಏನು ಅಂತ ನೋಡೋಣ. ಮಾರ್ಚ್ 29ನೇ ತಾರೀಕು ಮಧ್ಯಾಹ್ನ 2:20 ಸ್ಟಾರ್ಟ್ ಆಗಿ ಸಾಯಂಕಾಲ 6:14 ಇಲ್ಲಾಂದರೆ 15 ನಿಮಿಷದಲ್ಲಿ ಬಂದು ಗ್ರಹಣ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಇದು ಬಂದು ಇಂಡಿಯಾದಲ್ಲಿ ಗೋಚರ ಇದೆಯಾ ಇಲ್ವಾ, ಯಾವ್ಯಾವ ದೇಶಗಳಲ್ಲಿ ಗೋಚರ ಇದೆ ಅದನ್ನೆಲ್ಲನೂ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಪೀಕ್ ಟೈಮು ಅಂದರೆ ಗ್ರಹಣದ ಮಧ್ಯಕಾಲ ಅಂತೆಲ್ಲ ಹೇಳ್ತೀವಲ್ಲ, ಸೊ ಅದು ಬಂದು 4:17 ಇದು ಬಂದು ನಮಗೆ 14 ಅಂತಂದಾಗ ನಾವು ಅದನ್ನು 2 ಗಂಟೆ ಅಂತ ಇಟ್ಕೋಬೇಕು. 16 ಅಂದಾಗ 4 ಗಂಟೆ, 18 ಅಂದಾಗ 6 ಗಂಟೆ ಅಂತ. ಸೊ ಈ ಥರ ಗ್ರಹಣ ಅನ್ನೋದು ಈ ಸಮಯಗಳಲ್ಲಿ ಗೋಚರ ಆಗುತ್ತೆ. ಬಟ್ ಟೈಮಿಂಗ್ಸ್ ಬಂದು ತುಂಬ ಕಡಿಮೆನೇ ಅಂತರ ಇರೋದ್ರಿಂದ ಏನಂತ ಹೆದರ್ಕೊಳ್ಳುವಂಥ ಅವಶ್ಯಕತೆ ಏನೂ ಇಲ್ಲ. ಸೊ ಮಾರ್ಚ್ 29ನೇ ತಾರೀಕು. ಹಾಗೆ ಚಂದ್ರಗ್ರಹಣ ಕೂಡ ಇದಕ್ಕೆ ಮುಂಚೆನೇ ಬರುತ್ತೆ. ಸೊ ಅದ್ರದ್ದು ಬಗ್ಗೆ ಕೂಡ ನಾನು ನೆಕ್ಸ್ಟ್ ವಿಡಿಯೋ ಹೇಳ್ತೀನಿ. ಮೇಯ್ನಾಗಿ ಸೂರ್ಯಗ್ರಹಣದ ಬಗ್ಗೆ ಕೇಳಿದ್ರಿಂದ ನಾನು ಟೈಮಿಂಗ್ಸನ್ನು ಬಂದು ಕರೆಕ್ಟಾಗಿ ಹೇಳಿದ್ದೀನಿ. ಸೊ ಇದನ್ನು ಬಂದು ನೀವು ಫಾಲೋ ಮಾಡ್ಕೊಳ್ಳಿ. ಸೊ ಏನೇನು ಮಾಡಬೇಕು, ಏನೇನು ಮಾಡಬಾರ್ದು, ಗರ್ಭಿಣಿಯರು ಏನೇನೆಲ್ಲ ಪಾಲಿಸ್ಬೇಕಾಗತ್ತೆ ಇಂಪಾರ್ಟೆಂಟ್ ಆಗಿ ಪೂಜೆ ವಿಷಯದಲ್ಲಿ, ಮತ್ತೆ ಮನೆಯಲ್ಲಿ ಯಾವ ರೀತಿ ಫುಡ್ ವಿಷಯದಲ್ಲಿ, ಮತ್ತೆ ಹೊರಗಡೆ ಹೋಗೋದ ಬೇಡವಾ ಅನ್ನೋ ವಿಷಯದಲ್ಲಿ, ನಿದ್ದೆ ಮಾಡೋ ವಿಷಯದಲ್ಲಿ, ನೀರು ಕುಡಿಯೋ ವಿಷಯದಲ್ಲಿ, ಪ್ರತಿಯೊಂದು ವಿಷಯನೂ ಬಂದು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸಲ್ಲಿ ಹಾಕ್ತೀನಿ. ಯಾಕಂದ್ರೆ ಇನ್ನೂ ತುಂಬಾ ದಿವಸ ಇದೆ ಅಂತ ಹೇಳ್ಬಿಟ್ಟು ನಾನೇನೆ ಸ್ವಲ್ಪ ದಿವಸ ಇದನ್ನು ಹೋಲ್ಡ್ ಮಾಡಿಟ್ಟೆ. ಒಟ್ನಲ್ಲಿ ಈ ವರ್ಷ ಫಸ್ಟ್ ಸೂರ್ಯಗ್ರಹಣ ಅಂತ ಬಂದಾಗ ಮಾರ್ಚ್ 29ನೇ ತಾರೀಕು ಗೋಚರಿಸ್ತಾ ಇದೆ. ಇದು ನಮ್ಮ ಇಂಡಿಯಾಗಿದೆಯಾ, ನಮ್ಮ ಇಂಡಿಯಾ ಗೋಚರ ಆಗುತ್ತೆ. ಒಂದ್ ವೇಳೆ ಇಂಡಿಯಾ ಗೋಚರ ಆಗಿಲ್ಲ ಅಂದ್ರೂ ಇದನ್ನ ಪಾಲಿಸ್ಬೇಕಾ, ಅವತ್ತಿನ ದಿವಸ ಹಾಸ್ಪಿಟಲ್ ಅಪಾಯಿಂಟ್ಮೆಂಟ್ ಇದೆ, ಹೋಗೋದ ಬೇಡವಾ, ಹೊರಗಡೆ ಕೆಲಸ ಇರುತ್ತೆ, ಹೋಗೋದ ಬೇಡವಾ, ಈ ರೀತಿ ಸುಮಾರು ವಿಷಯಗಳು ಬಂದು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮತ್ತೆ ನಾನ್ ವೆಜ್ ತಿನ್ನೋದ ಬೇಡ. ತುಂಬಾ ಜನ ಬಂದು ಅಮಾವಾಸ್ಯೆ ಅಂತ ಇದ್ರು ಕೂಡ ಮತ್ತೆ ಗ್ರಹಣ ಅಂತಂದ್ರು ಕೂಡ ಕೆಲವೊಂದು ವಿಷಯಗಳನ್ನ ಅಷ್ಟಾಗಿ ಬಂದು ದೊಡ್ಡದಾಗಿ ತಗೊಳ್ಳಲ್ಲ. ಕೆಲವ್ರು ಬಂದು ಫುಲ್ ಆಗಿ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾರೆ. ಸೊ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡೋದು ಬಂದು ನನ್ನ ಪ್ರಕಾರ ತುಂಬಾನೇ ಒಳ್ಳೇದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರತಿಯೊಂದು ವಿಷಯಗಳನ್ನ ನಾನು ಆಡ್ ಮಾಡ್ತಾ ಬರ್ತೀನಿ. ಇನ್ನೇನು ಇವತ್ತು ಡೇಟ್ ಬಂದು ಫೆಬ್ರವರಿ 16 ಅಲ್ವಾ, ಸೊ ಹಾಗಾಗಿ ನಾನು ಇನ್ನೂ ಡೇಟ್ ಇದೆ ಅಂತ ಸುಮ್ಮನೆ ಅದೇ. ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ ಆಗಿ ಎಲ್ಲ ವಿಷಯಗಳು, ಗರ್ಭಿಣಿ ಸ್ತ್ರೀಯರಿಗೆ ಮೇಯ್ನ್ ಆಗಿ ಇದು ತೊಂದರೆ ಇಲ್ವಾ, ಯಾವ ರೀತಿ ಏನೇನೆಲ್ಲ ಮಾಡಬೇಕು, ಏನೇನೆಲ್ಲ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಬಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಬಂದು ನಾನು ಅಪ್ಲೋಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಟೇಕ್ ಕೇರ್, ಬಾಯ್.